ಹಾಯ್ ಫ್ರೆಂಡ್ಸ್, ಮಂಗಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಈಗ ಮಳೆ ಬರ್ತಾ ಇದೆಯಲ್ಲ, ಅದಕ್ಕಂತ ನಾನು ಕಡಲೆಬೇಳೆ ವಡೆ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಬನ್ನಿರಿ. ವಡೆ ತಿನ್ನಬೇಕಾದ್ರೆ ನೋಡ್ರಿ ಯಾವ ಥರ ಇರುತ್ತಾ. ಮೇಲ್ಗಡೆ ಭಾಳ ಕ್ರಿಸ್ಪಿಯಾಗಿರುತ್ತೆ. ನೀವು ನೋಡ್ರಿ ಹಂಗೆ ಮೇಲ್ಗಡೆ ಎಷ್ಟು ಕ್ರಿಸ್ಪಿಯಾಗಿರ್ತಾವ, ಒಳಗಡೆ ಸಾಫ್ಟಾಗಿರುತ್ತೆ. ಮತ್ತು ಇದರಲ್ಲಿ ನಾವು ಸಬ್ಬಾಕ್ಷಿ ಪಲ್ಯನ ಸೊಪ್ಪನ್ನ ಆ್ಯಡ್ ಮಾಡಿರ್ತೀವಲ್ಲ, ಅದನ್ನು ನೀವು ತಿನ್ನಬೇಕಾದ್ರೆ ಬಾಯಲ್ಲಿ ಎಲ್ಲ ಘಮ ಕೊಡ್ತಿರುತ್ತೆ. ಆಮೇಲೆ ಈ ಕಡಲೆಬೇಳೆ ಏನಿದಾವಲ್ಲ, ನಾವೇನು ನುಚ್ಚು ನುಚ್ಚು ಹಾಕಿರ್ತಕ್ಕಂಥ ಕಡಲೆಬೇಳೆ ಇದ್ದಾವಲ್ಲ, ಇವನು ಸಮ ನೀವು ತಿನ್ನಬೇಕಾದ್ರೆ ಬಾಯಲ್ಲಿ ಸಿಕ್ಕರೆ ಇದನ್ನು ಒಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಈ ವಿಡಿಯೋನ ನೀವು ಈ ರೆಸಿಪಿನ ನೋಡಿ ಒಂದು ಸಲ ಮಾಡ್ಕೊಳ್ರಿ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನೀವು ಮತ್ತೆ ಪದೇ ಪದೇ ಮಾಡ್ಕೊಂಡು ತಿಂತೀರ. ಈ ವಿಡಿಯೋ ನೋಡಿರಿ, ಇದನ್ನು ಒಂದು ಸಲ ನೀವು ಮಾಡ್ಕೊಂಡು ತಿನ್ನಿರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆತಂದರೆ ನೋಡಿ ನೀವೇ ಮಾಡ್ತೀರಾ. ನಾನೀಗ ಕಡಲೆಬೇಳೆ ಮಸಾಲ ವಡೆ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಈಗ ನಾನು 1 ಬಟ್ಲಷ್ಟು ಕಡಲೆಬೇಳೆ ನೆನೆ ಹಾಕಿದ್ದೀನಿ. ಈ ಕಡಲೆಬೇಳೆನ ಒಂದು 4 ರಿಂದ 5 ಗಂಟೆಗಳ ಕಾಲ ನೆನೆಸಿಟ್ಕೊಳ್ರಿ. ಈಗ ಇದು ಚೆನ್ನಾಗಿ ನೆಂದಿದೆ. ಈಗ ಇದನ್ನು ನಾನು ನೀರು ಬಸಿತೀನಿ. ಈ ಥರ ನೀರು ಬಸ್ಕೊಂಡು ಇಟ್ಕೊಳ್ರಿ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಳಂಬ್ರಿ. ಇದಕ್ಕೆ ನಾನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಒಂದನ್ನು ಆ್ಯಡ್ ಮಾಡ್ತೀನಿ. ಅದನ್ನು ನೋಡಿರಿ, ನೀವು ಇದು ವಿಡಿಯೋ ಪೂರ್ತಿಯಾಗಿ ನೋಡಿರಿ, ನಿಮಗೆ ಗೊತ್ತಾಗುತ್ತಾ. ಈಗ ಇದನ್ನು ನಾನು ಮಿಕ್ಸಿ ಮಾಡ್ತೀನಿ. ಇದು ಸ್ವಲ್ಪ ತರಿತರಿಯಾಗಿರಬೇಕು ನೋಡಿರಿ. ಈ ಥರ ತರಿತರಿಯಾಗಿ ರುಬ್ಕೊಳ್ರಿ. ಈ ಥರ ಸ್ವಲ್ಪ ಸ್ವಲ್ಪನೇ ಕಾಣ್ತಾ ಇರಬೇಕು, ಆ ಥರ ರುಬ್ಕೊಳ್ರಿ. ನೋಡಿರಿ, ಈ ಥರ ಸ್ವಲ್ಪನೇ ಎಲ್ಲ ಇನ್ನೂ ನುಚ್ಚು ನುಚ್ಚು ಅನ್ನಿಸ್ತಾ ಇರಬೇಕು. ಈ ಥರ ಇದ್ರೇ ಇದು ಕರೆಕ್ಟಾಗಿ ಟೇಸ್ಟ್ ಚೆನ್ನಾಗಿ ಕೊಡುತ್ತಾ. ನೀವು ಭಾಳ ನುಣ್ಣಗೆ ರುಬ್ಬಿದ್ರೆ ಟೇಸ್ಟ್ ಅಷ್ಟೊಂದು ಸರಿ ಕೊಡಲ್ಲ. ಈಗ ಇದನ್ನು ಒಂದು ಬೇರೆ ಪಾತ್ರೆಗೆ ಹಾಕ್ಕೋತೀನಿ. ಈ ಥರ ರುಬ್ಬಿರ್ತಕ್ಕಂಥದ್ದನ್ನು ಎಲ್ಲದನ್ನು ಇದರಲ್ಲಿ ಸೇರಿಸ್ಕೊಂಡ್ಬಿಡಣ್ರಿ. ಈಗ ಇದಕ್ಕೆ ನಾನು ಏನೇನೆಲ್ಲ ಸೇರಿಸ್ತೀನಿ ನೋಡಿರಿ. ಈಗ ನಾನು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಗೆ, ಸ್ವಲ್ಪ ಕರಿಬೇವಿದೆ, ಮತ್ತು ಸಬ್ಬಾಕ್ಷಿ ಸೊಪ್ಪು ಹೆಚ್ಚಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ, ಮತ್ತು ಹಸಿಮೆಣ್ಸಿನ್ಕಾಯಿ. ಈಗ ಇವನ್ನೆಲ್ಲನೂ ಇದರಲ್ಲಿ ಸೇರಿಸಣ್ರಿ. ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ರಿ. ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ. ಟೇಸ್ಟಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಜೀರಿಗೆ ಹಾಕ್ಕೊಳ್ರಿ. ನಾನೊಂದು 1/4 ಸ್ಪೂನಷ್ಟು ಹಾಕೀನಿ. ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಈಗ ನಾನು ಒಂದು 3/4 ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ನಿಮಗೆ ಟೇಸ್ಟ್ ನೋಡಿಕೊಂಡು ಹಾಕ್ಕೊಳ್ರಿ. ಇದಕ್ಕೆ ನಾನು ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾನ ಹಾಕ್ತೀನಿ. ನಾನೀಗ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಈಗ ಅದನ್ನು ಸೇರಿಸ್ತೀನಿ. ಈಗ ನಾನು 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಈ ಅಕ್ಕಿ ಹಿಟ್ಟು ಹಾಕೋದ್ರಲ್ಲಿಂದ ನಾವೇನೀಗ ವಡೆ ತಟ್ಟಬೇಕಾದ್ರೆ ನೀಟಾಗಿ ಎಲ್ಲ ಯಾವ ಕಡೆನೂ ಸೀಳಂಗಿಲ್ಲ, ಎಲ್ಲ ಕಡೆ ನೀಟಾಗಿ ಬರುತ್ತಾ. ಅದಕ್ಕಂತ 1 ಸ್ಪೂನಷ್ಟು, ಮತ್ತು ಜಾಸ್ತಿ ಹಾಕ್ಬೇಡ್ರಿ. ಜಾಸ್ತಿ ಹಾಕಿದರೆ ಭಾಳ ಬಿರುಸಾಗ್ತಾವ, ಭಾಳ ಹಾರ್ಡ್ ಅನಿಸ್ಬಿಡ್ತಾವ ವಡೆ. ಅದಕ್ಕಂತ 1 ಸ್ಪೂನಷ್ಟು ಹಾಕ್ರಿ. ನೀವು ಹಿಟ್ಟು ನಾದಬೇಕಾದ್ರೇ ನಿಮಗೆ ಆವಾಗಲೇ ಅದ್ರದ್ದು ಅದ ಗೊತ್ತಾಗ್ಬಿಡುತ್ತೆ. ನೀವು ಇದನ್ನು ಕಲಿಸ್ಕೊಂಡು ನೋಡಿಕೊಂಡು ನೀರು ಹಾಕ್ಕೊಳ್ರಿ. ಇಲ್ಲಾಂದರೆ ಇದು, ಯಾಕಂದರೆ ಈರುಳ್ಳಿನೂ ನೀರು ಬಿಡುತ್ತೆ, ಕಡಲೆಬೇಳೆನೂ ನೆನೆಸಿರೋದ್ರಿಂದ ನೀರು ಜಾಸ್ತಿ ಹಿಡಿಯೋಲ್ಲ. ಇದನ್ನ ನೀಟಾಗಿ ಈ ಥರ ಕೈಲೇ ಕಲಿಸ್ಕೊಳ್ರಿ. ನೋಡಿ, ಇದೇ ನೀರೇ, ಇದಿಷ್ಟೇ ಸಾಕಾಯಿತು. ಇದಕ್ಕೆ ಯಾವುದೋ ನೀರಿನ ಅವಶ್ಯಕತೆ ಬೇಕಾಗಲಿಲ್ಲ. ಈ ಥರ ಮಾಡ್ಕೊಂಡು ಇಟ್ಕೊಳ್ರಿ.
ನೀವು ಒಂದೇ ಸಾಂಬಾರು ಬಟ್ಲಷ್ಟು ಒಂದೇ ಬಟ್ಲ ಹಾಕಿದರೆ ಒಂದು 15ರಿಂದ 20ರಷ್ಟು ವಡೆ ಆಗ್ತವ. ಇದು ಚೆನ್ನಾಗಿ ಆಗ್ತವ, ಹೀಟ್ ಬರ್ತವ, ಭಾಳಷ್ಟು ಆಗ್ತವ ಸ್ವಲ್ಪ ಮಾಡಿದ್ರೆ. ಟೇಸ್ಟು ಮಳೆಗಾಲದಲ್ಲಿ ಮಳೆ ಬರಬೇಕಾದ್ರೆ ಈ ಥರ ವಡೆ ತಿಂತಾ ಇದ್ದರೆ ಚೆನ್ನಾಗಿ ಅನಿಸುತ್ತೆ, ಟೇಸ್ಟ್ ಚೆನ್ನಾಗಿ ಬರ್ತಾವೆ ಇವು. ಇದು ರೆಡಿಯಾಗೈತೆ, ನಾನು ಎಣ್ಣೆ ಕಾಯಕ್ಕೆ ಇಟ್ಕೊತೀನಿ. ಇದನ್ನು ಯಾವ ಥರ ಮಾಡೋದು ತೋರಿಸ್ತೀನಿ. ಸ್ವಲ್ಪ ಬಟ್ಲಲ್ಲಿ ನೀರು ತಗೊಳ್ರಿ, ಈ ಥರ ಕೈ ಎದ್ದಿ ಒಂದು ಕೈಗೆ ಈ ಥರ ಸ್ವಲ್ಪ ನೀರನ್ನ ಹಚ್ಕೊಂಡು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಳ್ರಿ. ಈ ಥರ ನೀಟಾಗಿ ಉಂಡೆಯನ್ನು ಮಾಡಿಕೊಂಡು ಈ ಥರ ಸ್ವಲ್ಪ ಅಂಗೈಯಲ್ಲಿ ಇಟ್ಕೊಂಡು ಈ ಥರ ಪ್ರೆಸ್ ಮಾಡಿರಿ. ಪ್ರೆಸ್ ಮಾಡಿದರೆ ನೀಟಾಗಿ ಬರ್ತಾವ. ಈ ಥರ ಮಾಡಿ ಎಣ್ಣೆಯಲ್ಲಿ ಬಿಟ್ಟರೆ ಆಯಿತು. ಎಣ್ಣೆಯಲ್ಲಿ ಚೆನ್ನಾಗಿ ಬಿಟ್ಟ ತಕ್ಷಣವೇ ನೀವು ಎಣ್ಣೆಯಲ್ಲಿ ಸ್ಪೂನ್ದಿಂದ ಇವನ್ನ ತೆಗಿಬೇಡ್ರಿ, ತನ್ನಷ್ಟಕ್ಕೆ ತಾನೇ ಮೇಲೆ ಎದ್ದೇಳ್ತಾವ. ನಾನು ತೋರಿಸ್ತೀನಿ ನೋಡಿರಿ. ಈಗ ಈ ಥರ ಮಾಡ್ಕೊಳ್ರಿ ರೌಂಡಾಗಿ. ಈಗ ಎಣ್ಣೆ ಚೆನ್ನಾಗಿ ಕಾದತ್ತೆ, ಇದನ್ನು ಈ ಥರ ಎಣ್ಣೆಯಲ್ಲಿ ಬಿಟ್ಕೊಳ್ರಿ. ಹಾಕಿದ ತಕ್ಷಣವೇ ನೀವು ಸ್ಪೂನಿಂದ ತಿರುಗಬೇಡ್ರಿ ಅವನ್ನ. ಈ ಥರ ನೀವು ಒಂದೇ ಸಲ ಒಂದು 4ರಿಂದ 5 ಮಾಡ್ಕೊಂಡು ಹಾಕ್ಕೋಬೋದು. ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇನ್ನೊಂದು ಕಡೆ ತಿರುಗಾಕೊಂಡ್ರಿ. ಟೇಸ್ಟ್ ಎಷ್ಟು ಚೆನ್ನಾಗಾಗಿರ್ತವೆ ಇವು. ಒಂದು ಸಲ ನೀವು ಮನೇಲಿ ಮಾಡಿಕೊಂಡು ಟೇಸ್ಟ್ ಮಾಡಿ ನಂಗೆ ಕಮೆಂಟ್ಸ್ ಕಳಿಸ್ರಿ. ಇದನ್ನು ಭಾಳ ನೀವು ಅವಸರ ಮಾಡ್ಕೋಬೇಡ್ರಿ, ನಿಧಾನಕ್ಕಿಲೆ ಮಾಡಿ ಹಾಕ್ರಿ. ನೀವು ಅವಸರ ಮಾಡಿ ಹಾಕಿದರೆ ಇಲ್ಲಾಂದರೆ ಇವು ಎಣ್ಣೆಯಲ್ಲಿ ಬಿಟ್ಕೊಂಡ್ಬಿಡ್ತಾವ. ಈಗ ನೋಡ್ರಿ, ನಿಧಾನಕ್ಕಿಲೆ ಈ ಥರನ ಸ್ವಲ್ಪ ತಿರುವಾಕೊಂಡ್ರಿ. ನೋಡ್ರಿ ಈಗ ಎಷ್ಟು ಚೆನ್ನಾಗಿ ಬಂದವಂತ, ಎಲ್ಲಿನೂ ಯಾವೂ ಬಿಟ್ಕೊಂಡಿಲ್ಲ. ಇವು ಸ್ವಲ್ಪ ದಪ್ಪ ಮಾಡಿರ್ತೀವಲ್ಲ, ಅದಕ್ಕಂತಲೇ ನಿಧಾನಕ್ಕಿಲೆ ಎಣ್ಣೆಯಲ್ಲಿ ಕರಿಬೇಕು. ಸ್ವಲ್ಪ ಒಂದು 5 ನಿಮಿಷದ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಇಲ್ಲಾಂದ್ರೆ ಒಳಗಡೆ ಎಲ್ಲ ಹಂಗೆ ಇರುತ್ತೆ. ಅದಕ್ಕೆ ಗ್ಯಾಸ್ ಭಾಳ ಜೋರು ಇಡಬೇಡ್ರಿ, ನಾರ್ಮಲಾಗಿಟ್ಟು ಎಣ್ಣೆಯಲ್ಲಿ ನಿಧಾನಕ್ಕಿಲೆ ಕರೀರಿ. ಆವಾಗಲೇ ಇದೆಲ್ಲ ನೀಟಾಗಿ ಬೆಂದ ಮೇಲೆ ಈ ಥರ ಗುಳ್ಳೆಗಳು ಬರೋದು ಕಡಿಮೆ ಆಗ್ತಾವ, ಅವಾಗ ತೆಗೀರಿ. ನೀವು ಗ್ಯಾಸ್ ಜೋರಿಟ್ಟು ಕರೆದ್ರೆ ಅಂದ್ರೆ ಮೇಲ್ಗಡೆ ಎಲ್ಲ ಕೆಂಪಾಗುತ್ತೆ, ಒಳಗಡೆ ಎಲ್ಲ ಹಂಗೆ ಇರುತ್ತೆ ಇಟ್ಟಿಟ್ಟು. ನೋಡಿರಿ, ಈಗ ಆವಾಗಲೇ ಇವು ಫ್ರೈ ಆಗಿ ರೆಡಿ ಆಗ್ಯಾವ. ಈಗ ಆವಾಗಲೇ ಗುಳ್ಳೆಗಳು ಬರೋದು ಕಡಿಮೆ ಆಗೈತೆ. ಈಗ ಇದಕ್ಕೂ ನೋಡಿರಿ ಎಷ್ಟು ವ್ಯತ್ಯಾಸ ಐತಂತ. ಇದು ಇನ್ನೂ ಫ್ರೈ ಆಗಿಲ್ಲ, ಗುಳ್ಳೆಗಳು ಜಗ್ಗಿ ಬರಕತ್ತವ. ಈಗ ಇದು ಫ್ರೈ ಆಗೈತೆ, ಗುಳ್ಳೆ ಬರೋದು ಕಡಿಮೆ ಆಗೈತೆ. ಈ ಥರ ಫ್ರೈ ಆಗಿರೋದನ್ನು ಒಂದೊಂದನ್ನೇ ನಿಧಾನಕ್ಕಿಲೆ ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಳ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ಯಾವಂತ. ನಾನು ಇದನ್ನು ತೆಗೆದು ತೋರಿಸ್ತೀನಿ ಒಳಗಡೆ ಯಾವ ಥರ ಫ್ರೈ ಆಗೈತಂತ. ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ. ಇದು ಒಂದು ವೇಳೆ ಏನಾದರೂ ನಿಮಗೆ ಮಾಡಿದ್ರು ಇದು ಎಣ್ಣೆಯಲ್ಲಿ ಬಿಟ್ಕೊಳಕತ್ತಿತ್ತು, ನಿಮಗೆ ಮಾಡಬೇಕಾದ್ರೆ ವಡೆ ನೀಟಾಗಿ ಶೇಪಲ್ಲಿ ಬರ್ತಾ ಇಲ್ಲ ಅಂದರೆ ನೀವು 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕಿ ಹಿಟ್ಟನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ರಿ. ಆವಾಗ ನಿಮಗೆ ಶೇಪ್ ಚೆನ್ನಾಗಿ ಬರ್ತಾವ. ಅಕ್ಕಿ ಹಿಟ್ಟಂತೂ ಕಂಪಲ್ಸರಿ ಹಾಕಿರಿ. ಅಕ್ಕಿ ಹಿಟ್ಟು ಹಾಕಿದರೆ ಈ ಥರ ಯಾವ ಕಡೆನೂ ಸೀಳಂಗಿಲ್ಲ. ಎಷ್ಟು ನೀಟಾಗಿ ಬಂದಿದ್ದಾವೆ ನೋಡ್ರಿ, ಈ ಥರ ಬರ್ತಾವ. ಅದಕ್ಕಂತ ಅಕ್ಕಿ ಹಿಟ್ಟು ಹಾಕೋದು.
ಮತ್ತು ಅಕ್ಕಿ ಹಿಟ್ಟನ್ನು ಜಾಸ್ತಿನೂ ಹಾಕ್ಕೋಬೇಡ್ರಿ. ನೋಡಿರಿ ಈಗ ಇವೆಲ್ಲ ಫ್ರೈ ಆಗೋದು ಮುಗ್ದತೆ. ಈಗೆಲ್ಲ ತೆಗೆದಿಟ್ಕೊಳಮ್ರಿ ಇವನ್ನ. ನೋಡಿರಿ ಈ ಥರ ಮಾಡಿಕೊಂಡ್ರೆ ಕಡಲೆಬೇಳೆ ಮಸಾಲ ವಡೆ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಈಗ ಯಾವ ಥರ ಆಗಿದೆ. ನಾನೀಗ ಒಂದನ್ನು ಒಡೆದು ತೋರಿಸ್ತೀನಿ. ನೋಡಿರಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದ್ದಾವ, ಯಾವುದೇ ಥರ ಹಿಟ್ಟಿಟ್ಟಿಲ್ಲ, ಚೆನ್ನಾಗಾಗಿದ್ದಾವ. ಈ ಥರ ನೀವು ಕಡಲೆಬೇಳೆ ವಡೆ ಮನೆಯಲ್ಲಿ ಮಾಡಿಕೊಳ್ಳ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಬಾಯ್.